ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಉಪ್ಪೆ ನ್ಯೂಸ್ ಚಾನೆಲ್. ನಾನು ನಿಮ್ಮ ಅನಿಲ್ ಕುಮಾರ್ ಸಿಂಧೆ. ತಾಲೂಕಿನ ಸುಕ್ಷೇತ್ರ ಇಟಗದಲ್ಲಿ ಮುಕ್ತಿಮಠದಲ್ಲಿ ಭವ್ಯವಾಗಿರುವ ರಥೋತ್ಸವ. ಚುಡುಗುಪ್ಪ ಶ್ರೀ ಗುರು ಭದ್ರೇಶ್ವರವರ 47ನೇ ಜಾತ್ರಾ ಮಹೋತ್ಸವ ಶಿವಸಿದ್ಧ ಯೋಗಾಶ್ರಮ ಶಾಖಾ ಮುಕ್ತಿಮಠ ಸುಕ್ಷೇತ್ರ ಇಟಗದಲ್ಲಿ ಭವ್ಯವಾದ ರಥೋತ್ಸವ ಜರುಗಿತು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀ 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 ಶಬ್ರ ಮಹರ್ಷಿ ಧರ್ಮದರ್ಶಿ ತಪೋರತ್ನ ಶಿವಸಿದ್ಧ ಸೋಮೇಶ್ವರ್ ಶಿವಾಚಾರ್ಯರು ಪೀಠಾಧಿಪತಿಗಳು ಬೆಳಗಾವಿ ಶಾಖಾ ಮುಕ್ತಿಮಠ ಶ್ರೀ ಕ್ಷೇತ್ರ ಇಟಗ ಅವರು ವಹಿಸಿದ್ದರು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪರಮಪೂಜ್ಯ ಶ್ರೀ ನಿ ಪ್ರ ಚಿಕ್ಕಗುರು ನಂಜೇಶ್ವರ ಸ್ವಾಮೀಜಿಗಳು ವಿರಕ್ತಮಠ ಭರತ್ನೂರ್ ಅವರು ವಹಿಸಿಕೊಂಡಿದ್ದರು. ಈ ಕಾರ್ಯಕ್ರಮದ ಸಮ್ಮುಖವನ್ನು ಶ್ರೀ ಶಬ್ರ ಶಂಭೋಲಿಂಗ ಶಿವಾಚಾರ್ಯರು ಹಿರೇಮೊನ್ನಳ್ಳಿ ಧರ್ಮ ಸಭೆಯ ಅಧ್ಯಕ್ಷತೆಯನ್ನು ಸನ್ಮಾನ್ಯ ಶ್ರೀ ಡಾಕ್ಟರ್ ಸಿದ್ಧಲಿಂಗಪ್ಪ ಪಾಟೀಲ್ ಶಾಸಕರು ಹುಮ್ನಾಬಾದ್ ಇವರು ವಹಿಸಿಕೊಂಡಿದ್ದರು. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ದಿವ್ಯ ಸಾನ್ನಿಧ್ಯ ವಹಿಸಿರುವ ಪರಮಪೂಜ್ಯ ಶ್ರೀ 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 ಶಬ್ರ ಮಹರ್ಷಿ ಧರ್ಮದರ್ಶಿ ತಪೋರತ್ನ ಶಿವಸಿದ್ಧ ಸೋಮೇಶ್ವರ್ ಶಿವಾಚಾರ್ಯರು ಮಾತನಾಡಿ, ಜನರ ಕಲ್ಯಾಣವನ್ನು ಬಯಸುವ ರೀತಿಯಲ್ಲಿ ಸಮಾಜಕ್ಕೆ ಒಳ್ಳೆಯತನ ಆಗಲಿ, ಸಮಾಜವು ಒಳ್ಳೆಯ ಸದ್ಮಾರ್ಗದಲ್ಲಿ ನಡೆಯುವಂತರಾಗಲಿ, ಜನರು ಆಚಾರ ವಿಚಾರ ನೈತಿಕ ಮೌಲ್ಯಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲಿ, ಧರ್ಮಕ್ಕೆ ಜಯವಾಗಲಿ, ಮಾನವನುಕುಲಕ್ಕೆ ಜಯವಾಗಲಿ, ಎಲ್ಲರೂ ಧರ್ಮದ ಮಾರ್ಗದಲ್ಲಿ, ಎಲ್ಲರೂ ಸದ್ಗುರು ಅವರ ಆಶೀರ್ವಾದದ ಮಾರ್ಗದಲ್ಲಿ ತಾವೆಲ್ಲರೂ ನಡೆದುಕೊಳ್ಳಬೇಕು ಎಂದು ತಮ್ಮ ವಿಚಾರವನ್ನು ವ್ಯಕ್ತಪಡಿಸಿದ್ದರು. ಈ ಕಾರ್ಯಕ್ರಮದ ಸಮ್ಮುಖತೆಯನ್ನು ವಹಿಸಿರುವ ಶಬ್ರಶ್ರೀ ಶಂಭೋಲಿಂಗ ಶಿವಾಚಾರ್ಯರು ಮಾತನಾಡಿ, ಇಟಗ ಗ್ರಾಮಸ್ಥರ ಜನರ ಒಂದು ಪುಣ್ಯ, ಇಂತಹ ಒಂದು ಶ್ರೀ ಕ್ಷೇತ್ರ ನಿಮ್ಮ ಊರಿನಲ್ಲಿರುವುದು ನನಗೆ ಬಹಳ ಹೆಮ್ಮೆ ಎನಿಸುತ್ತದೆ. ಸಾಂಪ್ರದಾಯಿಕ ಆಚಾರ ವಿಚಾರ ಮತ್ತು ನೈತಿಕ ನಿಯಮದ ಮೂಲಕ ತಾವೆಲ್ಲರೂ ಸಮಾಜಕ್ಕೆ ಒಳ್ಳೆಯ ರೀತಿಯಾಗಿ ಸಮಾಜಕ್ಕೆ ಸರ್ವತೋಮುಖ ಅಭಿವೃದ್ಧಿಯ ದಿಶೆಯಲ್ಲಿ ತಾವೆಲ್ಲರೂ ಒಂದಾಗಿ ಒಟ್ಟಾಗಿ ಧರ್ಮವನ್ನು ಕಾಪಾಡುವ ರೀತಿಯಲ್ಲಿ ತಮ್ಮ ಕೆಲಸ ಕಾರ್ಯಗಳು ನಡೆಯಲಿ ಎಂದು ತಮ್ಮ ವಿಚಾರವನ್ನು ವ್ಯಕ್ತಪಡಿಸಿದ್ದರು. ಅದೇ ರೀತಿಯಾಗಿ ಇಂದಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಸೋಮನಾಥ್ ಪಾಟೀಲ್ ಜಿಲ್ಲಾಧ್ಯಕ್ಷರು ಭಾಜಪ ಬೀದರ್, ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಮತ್ತೋರ್ವ ಮುಖ್ಯ ಅತಿಥಿಗಳಾಗಿ ರೇವಪ್ಪ ಅಣ್ಣಪ್ಪ ಪಾಟೀಲ್ ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯತಿ ಇಟಗ, ಶ್ರೀ ವೀರಶೆಟ್ಟಿ ಮಾಲಿ ಪಾಟೀಲ್ ಇಟಗ, ಶ್ರೀ ಬಸವರಾಜ್ ಪೊಲೀಸ್ ಪಾಟೀಲ್ ಇಟಗ, ರಾಜಣ್ಣ ಹುಡುಗಿಕರ್ ನಿವೃತ್ತ ಶಿಕ್ಷಕರು ಹಣಕುಣಿ, ಶ್ರೀ ಬಸವರಾಜ್ ಪಾಟೀಲ್ ನಿವೃತ್ತ ಪ್ರಾಂಶುಪಾಲರು ಕಲಬುರಗಿ, ಶ್ರೀ ಗೌರಿ ಚಿದಂಬರರಾವ್ ಪೊಲೀಸ್ ಪಾಟೀಲ್ ಇಟಗ, ಅದೇ ರೀತಿಯಾಗಿ ಊರಿನ ಎಲ್ಲ ಹಿರಿಯರು, ಶ್ರೀ ಇಂದ್ರಣ್ಣ ಮೈಲೂರ್ಕರ್ ಯುಕ್ತಿಮಠ ಸಮಿತಿ ಅಧ್ಯಕ್ಷರು, ಅದೇ ರೀತಿಯಾಗಿ ಶ್ರೀ ನೀಲಕಂಠರಾವ್ ಇಸ್ಲಾಂಪುರ್, ಶ್ರೀ ಅಣ್ಣಪ್ಪ ಇಸ್ಲಾಂಪುರ್, ಶ್ರೀ ಅಶೋಕ್ ಚಿದ್ರಿ, ಶ್ರೀ ಶ್ರೀನಿವಾಸ್ ರೆಡ್ಡಿ, ಸಿದ್ದಪ್ಪ ವಾಲಿ, ಕಂಠಯ್ಯ ಸ್ವಾಮಿ, ಕಲ್ಲಯ್ಯ ಸ್ವಾಮಿ, ಬಸವರಾಜ್ ಪಾಟೀಲ್, ವೀರಶೆಟ್ಟಿ ಪಾಟೀಲ್, ಚಂದ್ರಕಾಂತ್ ನಾರಾಯಣಪುರ್ಕರ್, ಸಿದ್ದಪ್ಪ ವಾಲಿ, ಎಲ್ಲರೂ ತಾಯಂದಿರು, ಮಹಿಳೆಯರು, ವಿಶೇಷವಾಗಿ ಹಳ್ಳಿ ಊರಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಜನ ಸಮುದಾಯ ರಥೋತ್ಸವದಲ್ಲಿ ಭಾಗವಹಿಸಿತ್ತು. ಸಂಗೀತ ಕಲಾವಿದರು ರಮೇಶ್ ಪಂಚಾಳ್ ಬೆಳಕಂಡಿ, ರಾಜ್ಕುಮಾರ್ ಶಿವಕುಮಾರ್, ವೀರಶೆಟ್ಟಿ ಹಳಿಕೇಡ್, ಮಹಾರ್ದ್ರಪ್ಪ ಮಿನ್ಕೇರ, ಮಾಣಿಕಪ್ಪ ಹನುಮಂತವಾಡಿ ಎಲ್ಲರೂ ಸಂಗೀತ ಕಲಾವಿದರು ಸಂಗೀತವನ್ನು ನೆರವೇರಿಸಿಕೊಟ್ಟರು. ಅಕ್ಕನ ಬಳಗ ಭದ್ರೇಶ್ವರ ನಗರ ಭಜನಾ ಮಂಡಳಿಯಿಂದ ಭಜನಾ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು. ಅದೇ ರೀತಿಯಾಗಿ ಇಂದಿನ ಈ ಕಾರ್ಯಕ್ರಮದಲ್ಲಿ ಹಲವಾರು ಸಂಖ್ಯೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಿ ರಥೋತ್ಸವ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ತಾಯಂದಿರು, ಊರಿನ ಹಿರಿಯರು, ಗಣ್ಯರು ಹಾಗೂ ಊರಿನ ಹಳ್ಳಿಪಳ್ಳಿಯಿಂದ ಆಗಮಿಸಿರುವ ಎಲ್ಲ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ರಥೋತ್ಸವ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು.